ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದೇವರಿಗೆ ಮಾಡುವಂತಹ ನೈವೇದ್ಯದ ಮಹತ್ವ, ಹಾಗೆ ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವಾಗ ತೆಗಿಬೇಕು ನೈವೇದ್ಯ ಆದ ನಂತರ, ಹಾಗೆ ಯಾವೆಲ್ಲ ತಪ್ಪುಗಳನ್ನು ನಾವು ನೈವೇದ್ಯ ಮಾಡುವಾಗ ಮಾಡಬಾರ್ದು, ನೈವೇದ್ಯ ಮಾಡಿದ ಮೇಲೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾದಲ್ಲಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ. ಇಲ್ಲಿ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಅದು ನಮಗೆ ಹೋಮ ಯಜ್ಞಗಳನ್ನು ಮಾಡಿದಷ್ಟು ಫಲ ಕೊಡುತ್ತಂತೆ, ಪುಣ್ಯ ಲಭಿಸುತ್ತಂತೆ. ನೀವು ಪೂಜೆ ಮಾಡಿದ ಮೇಲೆ ನೈವೇದ್ಯವನ್ನು ಮಾಡದೇ ಇದ್ದರೆ ನೀವು ಪೂಜೆ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಯಾವುದೇ ರೀತಿಯ ಪೂಜಾ ಫಲ ಅನ್ನೋದು ನಮಗೆ ದೊರೆಯೋದಿಲ್ಲ. ನೈವೇದ್ಯವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ನಾವು ಪೂಜೆ ಆದ ನಂತರ ಏನು ನೈವೇದ್ಯ ಮಾಡ್ತೀವೋ, ಕೆಲವೊಬ್ಬರು ಏನು ಮಾಡ್ತಾರೆ ಅನ್ನೋದಾದರೆ, ನೈವೇದ್ಯ ಮಾಡಿದ ಮೇಲೆ ಕೆಲವೊಬ್ಬರು ವಿಸರ್ಜನೆ ಆ ದಿನ ಮಾಡಲ್ಲ, ಮರುದಿನ ವಿಸರ್ಜನೆಯನ್ನು ಮಾಡ್ತಾರೆ. ಪೂಜೆ ವಿಸರ್ಜನೆಯ ನಂತರ ನೈವೇದ್ಯವನ್ನು ತೆಗಿತಾರೆ. ಅದು ಕೆಲವೊಂದು ಸರಿ ಹಳಸ್ಬಿಟ್ಟಿರುತ್ತೆ ಅಥವಾ ಕೆಟ್ಟುಬಿಟ್ಟಿರುತ್ತೆ. ಹಾಗಾಗಿ ಖಂಡಿತವಾಗಿಯೂ ದೇವರಿಗೆ ಮಾಡಿದಂತಹ ನೈವೇದ್ಯವನ್ನು ಯಾವುದೇ ಕಾರಣಕ್ಕೂ ಕೆಡಿಸಬಾರ್ದು. ನಾವು ಪೂಜೆಯ ನಂತರ ಏನು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೇವೋ, ನೈವೇದ್ಯ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಏನು ನೀವು ಪೂಜೆ ಪುನಸ್ಕಾರಗಳು ಮಂತ್ರಗಳನ್ನೆಲ್ಲ ಏನು ಹೇಳ್ತೀರಾ, ಖಂಡಿತವಾಗಿಯೂ ಪೂಜೆ ಎಲ್ಲ ಆದಮೇಲೆ ನೀವು ನೈವೇದ್ಯವನ್ನು ತಕ್ಷಣವನ್ನು ತೆಗೆದುಬಿಟ್ಟು ನಿಮ್ಮ ಮನೆಯ ಎಲ್ಲರಿಗೂ ಕೂಡ ನೈವೇದ್ಯವನ್ನು ಹಂಚಿ ನೀವು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲೂ ಒಂದು ಅಗಳನ್ನು ಕೂಡ ವೇಸ್ಟ್ ಮಾಡಬಾರ್ದು. ಇಲ್ಲಿ ದೇವರ ನೈವೇದ್ಯ ಅನ್ನೋದು ಸಂಜೀವಿನಿ ಇದ್ದ ಹಾಗೆ, ಅಮೃತ ಇದ್ದ ಹಾಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೈವೇದ್ಯವನ್ನು ಕೆಡಿಸಬಾರ್ದು. ನಾವು ಮಾಡಿದಂತಹ ದೇವರ ನೈವೇದ್ಯಕ್ಕೆ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಹಾಗೆ ನಾವು ದಿನನಿತ್ಯ ಪೂಜೆ ಮಾಡಿದ ಮೇಲೆ ಖಂಡಿತವಾಗಿಯೂ ನೈವೇದ್ಯ ಮಾಡೋದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲೇಬಾರ್ದು. ಏನಾದರೂ ಆಗಲಿ ನಮ್ಮ ಕೈಲಾದಷ್ಟು ನಾವು ನೈವೇದ್ಯವನ್ನು ಮಾಡಲೇಬೇಕು. ಒಂದು ಬೆಲ್ಲದ ಚೂರಾಗಿರ್ಬೋದು, ಅನ್ನ ಆಗಿರ್ಬೋದು, ಅಥವಾ ಹಾಲು ಆಗಿರ್ಬೋದು, ಯಾವುದಾದ್ರೂ ಒಂದು ನಮ್ಮ ಕೈಲಾದಷ್ಟು ದಿನನಿತ್ಯ ನೈವೇದ್ಯವನ್ನು ಮಾಡಲೇಬೇಕಾಗುತ್ತೆ. ಇಲ್ಲಿ ನೈವೇದ್ಯ ಒಂಥರ ಸಂಜೀವಿನಿ ಇದ್ದಂಗೆ. ನಾವು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ, ಬೆಳಗ್ಗೆ ಹೊತ್ತು ಏನಾದರೂ ಒಂದು ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಏನು ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿರ್ತೀವೋ, ಒಂದು ನಮಸ್ಕಾರವನ್ನು ದೇವರಿಗೆ ಮಾಡಿ ನಾವು ನೈವೇದ್ಯವನ್ನು ಸ್ವಲ್ಪ ಮಟ್ಟಿಗೆ ಸೇವಿಸಿ ನೀರು ಕುಡಿದು ಹೊರಗಡೆ ಹೋಗೋದ್ರಿಂದ ನಮಗೆ ಮುಂದೆ ಬರುವಂತಹ ಆಪತ್ತುಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ. ದೇವರಿಗೆ ಮಾಡಿದಂತಹ ನೈವೇದ್ಯವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಒಂದೊಂದು ಅಗಳನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು. ಹಾಗೆ ಹಳಸೋಗೋದಕ್ಕೂ ಕೂಡ ಬಿಡಬಾರ್ದು. ತಕ್ಷಣ ತೆಗೆದು ಮನೆ ಮಂದಿಯೆಲ್ಲ ಸೇವಿಸೋದು ತುಂಬಾ ಉತ್ತಮ. ಹಾಗೆ ಫ್ರೆಂಡ್ಸ್, ಇನ್ನು ಯಾವ ದೇವರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಿದರೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲೇದಾಗಿ ನಾವು ಏನು ದೇವರಿಗೆ ನೈವೇದ್ಯ ಮಾಡ್ತೀವಿ, ಆ ನೈವೇದ್ಯವನ್ನು ನಾವು ಆದಷ್ಟು ಬಾಳೆ ಎಲೆಗಳಲ್ಲಿ ಅಥವಾ ಮುತ್ತುಗದ ಎಲೆ ಅಂತ ಹೇಳ್ತೀವಿ. ಮುತ್ತುಗದ ಎಲೆ ಊಟ ಏನು ಮಾಡ್ತೀವಿ, ಕೆಲವೊಂದು ಸರಿ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಏನು ಊಟಕ್ಕೆ ಒಂದು ಎಲೆಗಳನ್ನು ಕೊಡ್ತಾರೆ, ಅಗಲವಾದಂಥ ಎಲೆಗಳನ್ನು, ಕಡ್ಡಿಯಿಂದ ಹೆಣದಂಥ ಎಲೆಗಳನ್ನು, ಅದಕ್ಕೆ ಮುತ್ತುಗದ ಎಲೆ ಅಂತ ಕರಿತೀವಿ. ಈ ಬಾಳೆ ಎಲೆ ಹಾಗೂ ಮುತ್ತುಗದ ಎಲೆಗಳು ತುಂಬಾ ಶ್ರೇಷ್ಠವಾದದ್ದು. ಮುತ್ತುಗದ ಎಲೆಯಲ್ಲಿ ನಾವು ನೈವೇದ್ಯವನ್ನು ದೇವರಿಗೆ ಅರ್ಪಿಸೋದ್ರಿಂದ ಅದು ಚಿನ್ನದ ಪಾತ್ರೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿದಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ನಾವು ದೇವರಿಗೆ ಅರ್ಪಿಸುವಂತಹ ನೈವೇದ್ಯದಲ್ಲಿ ಆದಷ್ಟು ಕೇವಲ ಹಣ್ಣುಗಳು ಅಥವಾ ಸಿಹಿ ಪದಾರ್ಥಗಳು, ಸಿಹಿ ತಿಂಡಿ ತಿನಿಸುಗಳು, ಹಾಗೆ ಸಾತ್ವಿಕ ಆಹಾರಗಳು ಇರಬೇಕಾಗುತ್ತೆ. ಇಲ್ಲದೆ ಹೋದರೆ ನೀವು ದೇವರಿಗೆ ನೈವೇದ್ಯ ಅರ್ಪಿಸಿದರೂ ಕೂಡ ಅದು ಪೂಜೆಯ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಆದಷ್ಟು ಸಾತ್ವಿಕ ಆಹಾರಗಳು ಇರಬೇಕಾಗುತ್ತೆ. ಅಂದರೆ ಆದಷ್ಟು ಈರುಳ್ಳಿ ಇಲ್ಲದೆ ಇರುವಂತಹ ಒಂದು ನೈವೇದ್ಯವನ್ನು ನೀವು ಮಾಡಬೇಕಾಗುತ್ತೆ. ಅಥವಾ ಬೆಳ್ಳುಳ್ಳಿ, ಈರುಳ್ಳಿ ಆಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಮೆಣಸಿನಕಾಯಿಯಿಂದ ಮಾಡಿದಂಥ ಪದಾರ್ಥಗಳಾಗಿರ್ಬೋದು, ಇವನ್ನೆಲ್ಲ ಆದಷ್ಟು ದೇವರಿಗೆ ಒಂದು ನೈವೇದ್ಯ ಮಾಡೋ ಒಂದು ಸಂದರ್ಭದಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಆದಷ್ಟು ಸಿಹಿ ತಿಂಡಿ ತಿನಿಸುಗಳಾಗಿರ್ಬೋದು ಅಥವಾ ಸಾತ್ವಿಕ ಆಹಾರಗಳು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥಗಳು, ಮೆಣಸಿನಕಾಯಿ, ಮೊಸರು ಇಲ್ಲದೆ ಇರುವಂಥ ಆದಷ್ಟು ಪದಾರ್ಥಗಳನ್ನು ನಾವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಇಲ್ಲಿ ಕ್ಷಮಿಸಿ, ಮೊಸರು ಅಲ್ಲ, ಆ್ಯಕ್ಚುಲಿ ಮೊಸರನ್ನ ಕಂಪಲ್ಸರಿ ನಾವು ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು. ಈವನ್ ಪಂಚಾಮೃತದಲ್ಲೂ ಕೂಡ ಮೊಸರನ್ನು ಹಾಕ್ತೀವಿ. ಹಾಗೆ ಮೊಸರನ್ನವನ್ನು ನಾವು ಲಕ್ಷ್ಮೀ ದೇವಿಗೂ ಕೂಡ ನೈವೇದ್ಯಕ್ಕೆ ಇಡ್ತೀವಿ. ಇಲ್ಲಿ ಮುಖ್ಯವಾಗಿ ಗಣೇಶನಿಗೆ ಇಷ್ಟವಾದಂತಹ ನೈವೇದ್ಯಗಳು ಹೇಳೋದಾದರೆ ಮೋದಕ ಹಾಗೂ ಲಡ್ಡು.
ಆದಷ್ಟು ಗಣೇಶನ ಪೂಜೆ ಮಾಡಿದಾಗ ಒಂದು ಸಂಕಷ್ಟಿ ಚತುರ್ಥಿ ಇರ್ಬೋದು ಅಥವಾ ಗಣೇಶನ ಹಬ್ಬ ಇರ್ಬೋದು, ನಾವು ಆದಷ್ಟು ಗಣೇಶ ಚತುರ್ಥಿಲಿ ಅಥವಾ ಸಂಕಷ್ಟಿಯಲ್ಲಿ ಆದಷ್ಟು ಮೋದಕ ಹಾಗೂ ಲಡ್ಡುವನ್ನು ನಾವು ದೇವರಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ. ಇನ್ನು ಪರಶಿವನಿಗೂ ಅಷ್ಟೇ ಪಂಚಾಮೃತ ಅಂದರೆ ತುಂಬಾ ಪ್ರಿಯ. ಹಾಗಾಗಿ ಆದಷ್ಟು ಶಿವನಿಗೆ ನಾವು ನೈವೇದ್ಯ ಮಾಡುವಾಗ ಪಂಚಾಮೃತವನ್ನು ಅರ್ಪಿಸಬೇಕಾಗುತ್ತೆ. ಇಲ್ಲಿ ಪಂಚಾಮೃತದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾದರೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಗಂಗಾಜಲ ಇದೆಲ್ಲ ಸೇರಿದರೆ ಪಂಚಾಮೃತ ಆಗುತ್ತೆ. ಆದಷ್ಟು ಶ್ರಾವಣ ಮಾಸದಲ್ಲಿ ಏನು ಸೋಮವಾರ ಬರುತ್ತೆ ಆ ಒಂದು ಸೋಮವಾರಗಳಲ್ಲಿ ನಾವು ಆದಷ್ಟು ಶಿವನಿಗೆ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ಇನ್ನು ಆಂಜನೇಯನಿಗೂ ಕೂಡ ಅಷ್ಟೇ ಕಡುಬು ಅಂದರೆ ತುಂಬಾ ಪ್ರೀತಿ. ಹಾಗೆ ಬೆಲ್ಲದ ಉಂಡೆಗಳು ಅಥವಾ ಬೇಳೆ ಹಿಟ್ಟಿನ ಉಂಡೆ ಆಗಿರ್ಬೋದು, ತುಪ್ಪದಲ್ಲಿ ಮಾಡಿದಂತಹ ಉಂಡೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ತಾಜಾ ಹಣ್ಣುಗಳು ಅಂದರೆ ಆಂಜನೇಯನಿಗೆ ತುಂಬಾ ಪ್ರಿಯ. ಹಾಗಾಗಿ ಈ ಎಲ್ಲ ನೈವೇದ್ಯಗಳನ್ನು ನೀವು ಆಂಜನೇಯನ ದೇವಸ್ಥಾನದಲ್ಲಾಗಿರ್ಬೋದು, ಮನೆಯಲ್ಲಿ ಆಂಜನೇಯನ ಪೂಜೆಯನ್ನು ಮಾಡುವಾಗ ನೀವು ಅರ್ಪಿಸಿದರೆ ತುಂಬಾ ಒಳ್ಳೆಯದು. ಅದೇ ರೀತಿ ದೇವಸ್ಥಾನದಲ್ಲಿ ನೀವು ಆಂಜನೇಯನಿಗೆ ಎಲ್ಲ ಏನು ನೈವೇದ್ಯವನ್ನು ಮಾಡಿರ್ತೀರೋ ಆದಷ್ಟು ಈ ಬೇಳೆ ಹಿಟ್ಟಿನ ಏನು ಉಂಡೆಗಳನ್ನು ಮಾಡಿರ್ತೀರೋ ಅದನ್ನು ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಪೂಜೆಯ ನಂತರ, ನೈವೇದ್ಯದ ನಂತರ ಎಲ್ಲ ಮಕ್ಕಳಿಗೆ ಹಂಚೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಹಾಲಿನ ಪಾಯಸ ಅಥವಾ ಕಡಲೆಬೇಳೆಯಿಂದ ಮಾಡಿದಂತಹ ತಿಂಡಿ ತಿನಿಸುಗಳು, ಬೆಲ್ಲದಿಂದ ಮಾಡಿದಂತಹ, ತುಪ್ಪದಿಂದ ಮಾಡಿದಂತಹ ತಿಂಡಿ ತಿನಿಸುಗಳನ್ನು ನೀವು ಲಕ್ಷ್ಮೀ ಪೂಜೆಯಲ್ಲಿ ಅರ್ಪಿಸಬೇಕಾಗುತ್ತೆ. ಲಕ್ಷ್ಮೀ ಪೂಜೆಗೆ ಹಾಲಿನ ಪಾಯಸ ಅಂತೂ ತುಂಬಾ ಶ್ರೇಷ್ಠ. ಹಾಗಾಗಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಪೂಜೆ ಆದ ನಂತರ ದಿನನಿತ್ಯ ನೈವೇದ್ಯವನ್ನು ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಆದಷ್ಟು ನೀವು ನೈವೇದ್ಯದಲ್ಲಿ ನಿಮ್ಮ ಕೈಯಲ್ಲಿ ಏನೂ ಸಾಧ್ಯ ಆಗದೆ ಹೋದರೂ ಕನಿಷ್ಠ ಪಕ್ಷ ಒಂದು ಬೆಲ್ಲದ ಚೂರಾಗಿರ್ಬೋದು, ಹಾಲನ್ನು ಆಗಿರ್ಬೋದು ಅಥವಾ ಒಂದು ಅನ್ನ ತುಪ್ಪವನ್ನಾದರೂ ದೇವರಿಗೆ ನೀವು ಅರ್ಪಿಸಬೇಕಾಗುತ್ತೆ ಪೂಜೆ ನಂತರ. ಹಾಗೆ ಇಮಿಡಿಯೇಟಾಗಿ ಪೂಜೆ ಆದ ತಕ್ಷಣ ನೀವು ಆ ಒಂದು ನೈವೇದ್ಯವನ್ನು ಮನೆ ಮಂದಿಯೆಲ್ಲ ಸೇವಿಸಬೇಕಾಗುತ್ತೆ, ಹಂಚಿಕೊಂಡು ತಿನ್ನಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಅದ್ಭುತವಾದಂತಹ ಒಳ್ಳೆಯ ವಿಡಿಯೋದೊಂದಿಗೆ, ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.